ಜೋ ಹೆಣ್ಣು ಒಲಿದರೆ ನಾರಿ, ಮುನಿದರೆ ಹೆಮ್ಮಾರಿ. ಬೆಂಕಿ ನಿನ್ನ ಜೊತೆಯಲ್ಲೇ ಇದ್ದು ಶ್ರೀಮತ ಗಂಡಸರ ಸಂಪತ್ತನ್ನ ದೊಚ್ಚಿಕೊಂಡು ಹೋಗೋದೇ ಈ ಮೋನಿಕಾಳ ಗುರಿ. ಈ ಮೋನಿಕಾ ಒಂದೇ ಹಕ್ಕಿಗೆ ಕಾಳು ಹಾಕಿ ಕರೆಯುವವಳಲ್ಲ. ಅದು ನನ್ನ ಜಾಯಮಾನದಲ್ಲೂ ಇಲ್ಲ. ಸೂರ್ಯ, ಕಾಲೇಜ್ ಓದುವ ಸಮಯದಲ್ಲಿ ನನ್ನ ಪ್ರೇಮ ಪಾಶಕ್ಕೆ ಬೀಳದೆ ನುಣಿಚಿಕೊಂಡ. ಆದ್ರೆ ಈ ಮೋನಿಕಾ ಈಗ ನಿನ್ನೂರಿಗೆ ಬಂದಿದ್ದಾಳೆಂದರೆ ನಿನ್ನನ್ನು ನನ್ನ ಪ್ರೀತಿಯ ಬಲೆಯಲ್ಲಿ ಹಾಕಿಕೊಳ್ಳದೆ ಹೋದ್ರೆ ಐ ಆಮ್ ನಾಟ್ ಮೋಹ ತುಂಬಿದ ಮೋನಿಕಾ. ಓಹೋ, ನಾನಂದುಕೊಂಡಂತೆ ನನ್ನ ಪ್ರೇಮ ಕಹಾನಿ ಸೂರ್ಯ ಇತ್ತ ಕಡೆನೇ ಬರ್ತಾ ಇದ್ದಾನೆ. ಬರಲಿ ಬರಲಿ, ಪ್ರಥಮ ಭೇಟಿಯಲ್ಲೇ ಕೊಡುತ್ತೇನೆಂದು ಚೆಲ್ಲಕ್. Hello Surya, how are you? Hi Monica, what is this surprise? ಹಾಗೇನಿಲ್ಲ ಸೂರ್ಯ, ನಿನ್ನ ನೆನಪಾಯ್ತು, ಹೀಗಾಗಿ ನಿನ್ನನ್ನು ನೋಡಲೆಂದು ಬಂದೆ. ಸುಳ್ಳು ಹೇಳಬೇಡ ಮೋನಿಕಾ. ನಿನ್ನ ಭೇಟಿಯಾಗಿ ಕೆಲವು ದಿನಗಳು ಗತಿಸಿದರೂ ಕೂಡ ಒಂದು ಫೋನ್ ಕರೆಯೋದ ಮಾಡೋದ ನೆನಪಿಸಿಕೊಳ್ಳೋದ ನೀನು ಈಗ ನನ್ನ ಭೇಟಿಗಾಗಿ ಬಂದಿರುವೆ ಎಂದರೆ ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ. ನಿಜವಾಗಿಯೂ ಸತ್ಯ ಸೂರ್ಯ, ಯಾಕೋ ಏನೋ ಗೊತ್ತಿಲ್ಲ, ನಿನ್ನೊಂದಿಗೆ ಕಳೆದ ಕ್ಷಣಗಳು ನೆನಪಾದ್ವು. ಅದಕ್ಕೋಸ್ಕರ ನನ್ನ ಹಳೆಯ ಪ್ರೇಕರನ್ನ ಹುಡುಕುತ್ತಾ ಬಂದೆ. ಮೋನಿಕಾ, ನೀನು ಜೋಕ್ ಮಾಡುತ್ತಿಲ್ಲ ತಾನೆ? ಸೂರ್ಯನ ಸುತ್ತ ಭೂಮಿ ಸುತ್ತಾ ಇದೆ, ಹೀಗಾಗಿ ಈ ಮೋನಿಕಾ ಎಂದ್ರೆ ಭೂಮಿ. ಯಾವತ್ತೂ ನಿನ್ನ ಸುತ್ತಾನೇ ಸುತ್ತೀನಿ. ಇದೇನಿದು, ಪೆನ್ನು ಹಿಡಿಬೇಕಾದ ಕೈಯಲ್ಲಿ ಜತ್ತಿಗೆ ಹಿಡಿದಿದ್ದೀಯಾ? ಬ್ಯಾಗ್ ಹಾಕಬೇಕಾದ ಹೆಗಲಿಗೆ ರೆಂಟೆ ಹೊತ್ತಿದ್ದೀಯಾ? ನೋಡು ಮೋನಿಕಾ, ಪಕ್ಷಿ ಎಷ್ಟೇ ಮೇಲೆ ಹಾರಿದರೂ ಕೂಡ ಮರಳಿ ತನ್ನ ತಾಯಿಯ ಗೂಡಿಗೆ ಬರಲೇಬೇಕಲ್ಲವೇ? ಹಾಗೆ BSc ಅಗ್ರಿ ಪದವಿ ಮುಗಿಸಿದ ನಾಡು ಇನ್ನೊಬ್ಬರ ಮುಂದೆ ಆಂಗಲಾಚಿ ಬೇಡಿಕೊಳ್ಳುವುದಕ್ಕಿಂತ ಸ್ವಂತ ಭೂತಾಯಿಯನ್ನು ಮಡಿಲಿಗೆ ಪವಿತ್ರವಾದ ಬೀಜವನ್ನು ಬಿತ್ತಿ ಆ ಬೀಜದಿಂದ ಬರುವ ಫಲವತ್ತಾದ ಮಣ್ಣನ್ನು ಬೆಳೆಯನ್ನು ಇಡೀ ಭಾರತ ದೇಶದ ಜನರೆಲ್ಲ ಅನ್ನವೆಂದು ಸ್ವೀಕರಿಸುತ್ತಾರೆ. ಇಂಥ ಪವಿತ್ರವಾದ ಕೆಲಸ ಈ ಅನ್ನದಾತನಿಂದ ಮಾತ್ರ ಸಾಧ್ಯ. ರಾಜ, ಮೆಚ್ಚುಗೆ ನಿನ್ನ ಕಾಯಕಕ್ಕೆ. ನನ್ನ ಹೃದಯ ಗೆದ್ದ ರೈತ ಅನ್ನದಾತ. ಮೋನಿಕಾ, ಕಾಲೇಜು ಗೆಳತಿಯನ್ನು ನಡು ಬೀದಿಯಲ್ಲಿ ನಿಲ್ಲಿಸಿ ಮಾತನಾಡುವುದು ಸೋಭೆವಲ್ಲ. ನಡೆ, ನಮ್ಮ ಮನೆಗೆ ಹೋಗೋಣ.